ಸದಾ ಸ್ಮರಣೀಯನಾದ ಪ್ರಾತಸ್ಮರಣೀಯನಾದ ಎಲ್ಲ ಸದ್ಗುರುಗಳಿದವರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಂಗಳವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾವರನ್ನ ಇನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ದೇವತೆಯಾದ ಅಕ್ಕನ ಮೊದಲು ಒಂದು ಸಮಸ್ತ ಶಿವಶರಣೆಯರನ್ನ ಬಸವಾದಿ ಪ್ರಮಥರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗ್ರಾಮದ ಅಧಿದೇವತೆಯಾದ ಶ್ರೀ ಜಗಜ್ಜನನಿ ದಾನೇಶ್ವರಿಯನ್ನ ಶ್ರೀ ಮಲ್ಲಿಕಾರ್ಜುನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಭಗವಾನ್ ಶ್ರೀ ವೇದವ್ಯಾಸರನ್ನು ಸ್ಮರಿಸಿಕೊಳ್ಳುತ್ತಾ ನಿಜವನ್ನರಿತಂತ ಶ್ರೀ ಮನುಜನ ಶಿವಗಳನ್ನು ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಒಂದು ಶುಭ ಕಾಲದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ಇವತ್ತಿನ ದಿವಸ ಎಲ್ಲರೂ ಮೊದಲ ನಾವು ಗುರುಪೂರ್ಣಿಮೆ ಮಾಡಬೇಕಿತ್ತು. ಆದರೂ ಸಹಿತ ಏನೋ ಅನಿವಾರ್ಯ ಕಾರ್ಯಕ್ರಮ ಬರುವುದರಿಂದ ನಾನು ಮಾಡಿ ಸುಖಿ ಇಟ್ಕೊಂಡು ನಾವು ಮಾಡಬೇಕಂತೇಳಿ ವಿಚಾರವನ್ನು ಮಾಡಿದ್ದು. ಇವತ್ತಿನ ದಿವಸ ಒಂದು ವಾರ ಮುಂದೋಗೈತಿ. ಇರಲಿ, ನಾವು ಗುರುವಿನ ಸ್ಮರಣೆಯನ್ನ ಮಾಡಬೇಕಾಗಿದೆ. ಲೌಕಿಕ ವಿದ್ಯೆಯನ್ನು ಕಲಿಬೇಕಾದ್ರೂ ಸ್ವಲ್ಪ ಗುರುವಿನ ಅವಶ್ಯಕತೆ ಇದೆ. ಒಂದು ಯಾವುದೋ ಒಂದು ವಿದ್ಯೆಯನ್ನ ಅಕ್ಷರಗಳನ್ನ ಕಲಿಸಿದ ಆತನಿಗೆ ಗುರು ಅಂದಾಗ ಲೌಕಿಕ ವಿದ್ಯೆಗಳನ್ನ ಕಲಿಬೇಕಾಗಿತ್ತಂದ್ರೆ ಹೇಗೂ ಗುರುವಿನ ಅವಶ್ಯಕತೆ ಇದೆ. ಆ ವಿದ್ಯೆಯನ್ನ ಯಾರು ತಿಳಿದಲ್ಲ ಅವರು ಯಾಕೆ ಹೋದಾಗ ಆ ವಿದ್ಯೆಯ ಜ್ಞಾನ ಆಗ್ತದೆ. ಒಂದು ಮನ್ಯಾಗನ ತಾಯಿ ಸಂಸ್ಕಾರವನ್ನು ಕೊಡ್ತಾ ಇದ್ದಾಳೆ. ಒಂದು ಮಗು ಬೆಳೆದು ದೊಡ್ಡದಾಗಬೇಕಾಗಿತ್ತಂದ್ರೆ ಗೊತ್ತಾಗಲ್ಲ. ಮನೆಯ ಮೊದಲು ಪಾಠಶಾಲೆ, ಜನನಿ ಮೊದಲು ತಾಯಿಗೂ, ಜನನಿಯಿಂದ ಪಾಠ ಕಲಿತ ಮಕ್ಕಳವರೆಗೆ ಧನ್ಯ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಲ್ಲಿ ತಾಯಿ ಗುರು ಆಗ್ತಾ ಇದ್ದಾರೆ. ಬೆಳೆದಂಗ ಲೌಕಿಕ ವಿದ್ಯೆಗಳಲ್ಲಿ ಆ ವಿದ್ಯೆಯನ್ನು ಕಲಿಸಿದವರು ಹೆಂಗ ಗುರುಗಳಾಗ್ತಾ ಇದ್ದಾರೆ. ಹಂಗ ಅಧ್ಯಾತ್ಮದಲ್ಲಿ ಸಹಿತ ಈ ಅಧ್ಯಾತ್ಮ ವಿದ್ಯೆಯನ್ನು ನಮ್ಗೆ ಯಾರು ನೀಡ್ತಾ ಇದ್ದಾರಲ್ಲ ಅವರು ಗುರು ಆಗ್ತಾ ಇದ್ದಾರೆ. ಗುರು ಪೂರ್ಣಿಮೆನ ಯಾಕೆ ಇಟ್ಕೊಂಡ್ರೆ ಭಗವಾನ್ ಶ್ರೀ ವೇದವ್ಯಾಸರು ಹುಟ್ಟಿದ ದಿನ ಇರುತ್ತಿದ್ದು. ಯಾಕಂದ್ರೆ 6 ಶಾಸ್ತ್ರ 18 ಪುರಾಣ ಇವೆಲ್ಲ ಏನಲ್ಲ ವ್ಯಾಸೋತ್ಕೃಷ್ಟ ವಿಧಂ ಸರ್ವಂ ಅಂತ ಹೇಳ್ತಾ ಇದ್ದಾರೆ. ನಾವೇನೋ ಒಂದು ಅಧ್ಯಾತ್ಮದ ಮಾತು ಮಾತಾಡ್ತಾ ಇದೀವಿ ಅಂದ್ರೆ ಅದು ಯಾರ ಪ್ರಸಾದ ಅಂದ್ರೆ ಭಗವಾನ್ ಶ್ರೀ ವೇದವ್ಯಾಸರ ಪ್ರಸಾದ. ಅದಕ್ಕಾಗಿ ಅವರ ಒಂದು ಹುಟ್ಟಿದ ಹಬ್ಬವನ್ನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಗುರು ಪೂರ್ಣಿಮಾ ಅಂತ ಹೇಳಿ ಮಾಡ್ಕೋತ ನಮ್ಮ ಸನಾತನ ಹಿಂದಿನಿಂದ ಮಾಡ್ಕೋತ ಬಂದಿದ್ದಾರೆ. ನಾವಾದ್ರೂ ಸಹಿತ ನಾವು ಫಸ್ಟ್ ಮನೆ ಒಂದು ಗುರು ಪೂರ್ಣಿಮಾಕ ನಾನೊಂದು 25 ವರ್ಷ ಹೋಗ್ತಾ ಬರ್ತಾ ಇದ್ದೆ. ಶಂಭುಲಿಂಗಪ್ಪ ಗುರು ಪೂರ್ಣಿಮೆಯನ್ನು ನಮ್ಮ ಚೆನ್ನಪ್ಪನ ಮಾಡ್ತಿದ್ದ. ಆಗ ಅವ್ರ ಜೊತೆ ಬಂದಿದ್ರು. ನಮ್ಮ ಜೊತೆ ಏನೋ 2-3 ಮನುಷ್ಯ ನಮ್ಮ ಶಿವನ ಕಾರ್ಯಕ್ರಮ ಇತ್ತು. ಸಾಧನ ಶಿಬಿರ ಅನ್ನತಕ್ಕಂಥ ನಮ್ಮ ಅಜಕ್ಕನು ವಾಸನ ಇತ್ತು. ಆಗ ಬಂದಾಗ ಉಮ್ರಾನಿ ಕಾರ್ಯಕ್ರಮ ತಗೊಂಡು ನಡೆಯುತ್ತೆ. ಶಂಭುಲಿಂಗಪ್ಪ ನಮ್ಗೆ ಕರ್ಕೊಂಡ್ ಬಂದ್ರು. ದಾನಗುಡಿ ನೋಡಿದ್ದ ಆಗೇನ ಕರ್ಕೊಂಡ್ಬಂದ್ರ ಮುಂದೆ ಏನಾಯ್ತಂದ್ರೆ ಚೆನ್ನಪ್ಪನ ಮನೆ ಊಟಕ್ಕೆ ಬಂದಿನ ನಮ್ಮವ್ವ ನಮ್ಗೆ ಅಡಿಗೆ ಮಾಡಿಲ್ಲ. ಅಡಿಗೆ ನೋಡಿಲ್ಲ ಗಾಬರಿ ಆಯ್ತೀನಿ. ಪಾಟ್ನ್ಯಾ ಜಾಗ ಇರ್ಲಿಲ್ಲ. ಎಲ್ಲ ಬಿಟ್ಟಿದ್ದು ಅಂದ್ರೆ ಏನು ಆ ಒಂದು ಗುರುವಿನ ಸಂಪ್ರದಾಯ 25 ವರ್ಷಗಳ ಪರ್ಯಂತರವಾಗಿ ನಡ್ಸ್ಕೊಂಡ್ ಬಂದಿದೆ ನಾವು. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ದೊಡ್ಡ ಮಾತಲ್ಲ, ಅದು ಮುಂದುವರ್ಸೋದು ಬಹಳ ದೊಡ್ಡ ಮಾತು. ಅದ ಟೈಮ್ ಮುಂದೆ ಏನಾಯ್ತಂದ್ರೆ ಒಂದ ಇವ್ ಮಾಡಿದ ಚಾಲು ಆದ್ವಿ. ಒಂದು ತುಸುದಿಂದ ಇವ್ರ ಮನ್ಯಾಗ ಚಾಲು ಮಾಡಿದ್ವು. ಅದು ಎಷ್ಟನೇ ವರ್ಷ ಆಮೇಲೆ 14ನೇ ವರ್ಷದ ಅವ ಹಂಗ ನಡ್ಕೊತ ಬಂದಿದ್ದಾನ. ಯಾಕಂದ್ರೆ ಮಾಡಿ ಮುಗಿಸುವುದಾದ ಧರ್ಮ ಅಲ್ಲ, ಸಂಪ್ರದಾಯ ಬೆಳಿಬೇಕು. ಪುಣ್ಯಾತ್ಮರೇ, ಇದು 25ನೇ ವರ್ಷದ ಒಂದು ಗುರು ಪೂರ್ಣಿಮಾ ಕಾರ್ಯಕ್ರಮ. ಗುರುವಿನ ಅವಶ್ಯಕತೆ ಬಹಳ ಅದ. ನಮ್ಗೆ ಅಧ್ಯಾತ್ಮದಲ್ಲಿ ಒಬ್ಬ ಸಂಸ್ಕಾರವಂತ ಮನುಷ್ಯರಾಗಬೇಕಾದ್ರೂ ಸಹಿತ ಗುರು ಯಾರು ನಮ್ಗ ಆ ಜ್ಞಾನವನ್ನ ಮಾಡಿಕೊಡ್ತಾ ಇದ್ದಾರೆ ಅವ್ರ ಗುರುಗಳನ್ನ. ಈ ಅಧ್ಯಾತ್ಮದಲ್ಲಿ ನಮ್ಗೆ ಅಧ್ಯಾತ್ಮ ಜ್ಞಾನವನ್ನ ಯಾರು ಕೊಡ್ತಾ ಇದಾರಲ್ಲ ಅವರು ಗುರುಗಳದಾರ. ಆ ಗುರುವಿನಿಗಿಂತ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರ ನ ಗುರುವರಿಕಂ ನ ಗುರುವರಿಕಂ ನ ಗುರುವರಿಕಂ. 3 ಸಲ ಹೇಳ್ತದ ಉಪನಿಷತ್. ಗುರುವಿಗಿಂತ ಶ್ರೇಷ್ಠವಾಗಿ ಯಾರು ಇಲ್ಲ. ಯಾಕಂದ್ರೆ ಗುರು ಅನ್ನತಕ್ಕಂತ ಶಬ್ದನ ಒಳಗೊಬ್ಬರು ಪುಣ್ಯಾತ್ಮ. ನಮ್ಗೆ ಅನ್ನಿಸ್ಬೋದು ಅವರು ನಮ್ಮಲ್ಲಿ ಅಂತಾರೆ, ಚಿತಾರೆ, ಮಾಡ್ತಾರೆ.
ಅವರು ನಮಗೆ ಎಲ್ಲ ವ್ಯವಹಾರಾದಿಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಗೆ ಏನ್ ವ್ಯತ್ಯಾಸಗಳನ್ನು ಅನಿಸಬಹುದು. ಅದಕ್ಕೆ ಹೇಳ್ತಾವ ಕಾಕಪಿಕ ಶುಕಪಿಕ ಕೋ ಭೇದ, ಕಾಯನೂ ಕಪ್ಪಿರ್ತದ ಕೋಲಿನೂ ಕಪ್ಪಿರ್ತದೆ. ಕೋ ಭೇದ ಏನ್ ಭೇದ ಐತಿ? ಕಾಯಿನೂ ಕಪ್ಪೈತಿ, ಕೋಲಿನೂ ಕಪ್ಪೈತಿ. ಆ ಭೇದ ಯಾವಾಗ ಗೊತ್ತಾಗ್ತೈತಿ ನಮಗೆ? ವಸಂತ ಕಾಲ ಸಂಪ್ರಾಪ್ತಿ. ಯಾವಾಗ ವಸಂತ ಕಾಲ ಅನ್ನತಕ್ಕಂಥ ಪ್ರಾಪ್ತಿ ಆಗ್ತದಲ್ಲ ಪುಣ್ಯ ಅಂದ್ರೆ ಆಗ ಕಾಯಿನ ಆಗ್ತದ, ಕೋಗಿಲನ ಆಗ್ತದೆ. ವಸಂತ ಕಾಲ ಸಂಪ್ರಾಪ್ತಿ ಕಾಕ ಕಾಕ ಪಿಕ ಪಿಕ ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಿಗಳಿಗೆ ನಮಗೇನು ವ್ಯತ್ಯಾಸ ಇದೆ? ಗುರುಗಳು ಬಹಳ ಶ್ರೇಷ್ಠ ಅಂತ ಹೇಳ್ಕೊಟ್ಟು ಅಂತ ಇದಾರೆ. ಗುರುವಿಗೆ ನಮ್ಗೆ ಏನ್ ವ್ಯತ್ಯಾಸ ಇದೆ ಅಂದ್ರೆ ಪ್ರಸಂಗ ಬಂದಾಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೆದರ್ತಾ ಇದೀವಿ. ಅದಕ್ಕೆ ಸಂಸಾರದ ದುಃಖ ದುರ್ಮಾನಗಳೇನು ಬರಲಿ, ಮಾನ ಅಪಮಾನ ಏನೆಲ್ಲ ಬಂದ್ರು ಸಹಿತ ನಾವು ಹೆದರ್ತಾ ಇದೀವಿ, ಮಾನಕ್ಕೆ ಅನಿಸ್ತಾ ಇದೀವಿ, ಅಭಿಮಾನಕ್ಕೆ ಅನಿಸ್ತಾ ಇದೀವಿ. ಆದ್ರೆ ಅಭಿಮಾನ ಮಾನ ಈ ಸಂಸಾರದ ಲೇಪವನ್ನು ಇರಲಾರ್ದೆ ತುಂಬಾ ಗುಣ ಅನ್ನತಕ್ಕಂಥದ್ದು ನೋಡಿಲ್ಲ. ಅದಕ್ಕೆ ಹೆಸರಿನಾಗಿದ್ರು ಸಹಿತ ಅದರ ಲೇಪ ಅದಕ್ಕೆ ಹೋಗಲ್ಲ. ಹಾಗೆ ಯಾರು ಬದುಕಿರ್ತಾರ ಅಂದ್ರೆ ಜ್ಞಾನಿಗಳು ಬದುಕಿರ್ತಾರ. ತೆಂಗಿನಕಾಯಿ ಬಾ ನಮ್ಗೆ ತೆಂಗಿನಕಾಯಿ ಇರ್ತಾವ ನೋಡಿಲ್ಲ. ಒಂದ್ ಅಗದಿ ಎಳಿಗಿರ್ತೈತಿ, ತೆಂಗಿನಕಾಯಿ ಇರ್ತೈತಿ, ಅದು ಪಟ್ಟಿಗೆ ಎತ್ತಿರ್ತೈತಿ. ಒಂದ್ ಮೀಡಿಯಂ ಮಧ್ಯಮ ಇರ್ತೈತಿ, ಅದು ಒಂದ್ ಸ್ವಲ್ಪ ಬಿರುಸಿರ್ತೈತಿ, ಅದು ಪಟ್ಟಿಗೆ ಎತ್ತಿರ್ತೈತಿ. ಬಾಬೂರಿ ಇರ್ತೈತಿ ನೋಡ್ರಿ ನೀವು. ಆ ಬಾಬೂರಿ ಅದ ತೆಂಗಿನಕಾಯಿ ಒಳಗಿರ್ತೈತಿ, ಅದೇ ಕುಚ್ಚಿರ್ತೈತಿ ಅಂದ್ರೆ ಆ ಪಟ್ಟಿಗೂ ಅದಕ್ಕೆ ಯಾವ್ದು ಸಂಬಂಧ ಇರುವುದಿಲ್ಲ. ಹೆಂಗು ಜಗತ್ತು ಬಹಳ ದೊಡ್ಡದೈತೆ ಅನ್ನೋ ಸಹಿತ ಜಗತ್ತಿನಲ್ಲಿ 3 ರೀತಿ ಜನ ಅದಾರ. ಸಂಸಾರದಲ್ಲಿ ತಲ್ಲಿನೊಳಗೆ ತುಸು ಜನ ಅದ್ ಎಳಿ ತೆಂಗಿನಕಾಯಿ ಇದ್ದಂಗೆ, ಅದ್ ಏನ್ ಮಾಡಿದ್ರೆ ಈ ಕಡೆ ಹೋಗುದಿಲ್ಲ. ತುಸು ಜನ ಬಂದಾರ, ಬಿರುಸಾಗೈತೆ ಅವ್ರ ಕೊಬ್ಬರಿ, ಆದ್ರೂ ಸಹಿತ ಅದೇನಾಗೈತಿ ಒಂದೆರಡು ಪಟ್ಟಿಗೆ ಹತ್ತೈತಿ. ಅದ ಒಂದ್ ಸ್ವಲ್ಪ ಬಿಟ್ಟಾಗ ಆಗತೈತಿ, ಕೇಳೋದ್ನಾಗ ನೋಡ್ರಿ ಅದ ಎಲ್ಲ ಏನಿಲ್ಪ ಎಲ್ಲ ಸುಳ್ಳೈತಿ ಅನಸ್ತೈತಿ ನಮ್ಗೆ. ಆದ್ರೂ ಸಹಿತ ಅಂತರ ಅಂತಕ್ಕಂಥದ್ದು ಇರ್ತೈತಿ. ಆದ್ರೆ ಒಂದ್ ಹಳ್ಳ ಹೋಗದಾಗ ಮತ್ತ ಏನಾಗ್ತೈತಿ, ಅಗಲ ಆಗ್ತೈತಿ. ಮತ್ತ ಏನಿಲ್ದಾಗ ಮತ್ತ ಮುಚ್ಕೋತೈತಿ. ಹಂಗಿರ್ಲೆ ಅಧ್ಯಾತ್ಮದ ತುಸು ಜನ ನಾವು ಅದ್ರೂ ಸಹಿತ ಒಂದ್ ಸ್ವಲ್ಪ ಬಿರುಸ ಪಟ್ಟಿದ್ದಾನೆ. ಅದ್ ಪೂರ ಆ ಕಡೆ ಇಲ್ಲ ಅದರ ನಮ್ಮಂತ ಕಲ್ತಿದ್ರಿ ಅಲ್ಲ. ಆದ್ರೆ ಬಾಬೂರಿ ಅನ್ನತಕ್ಕಂಥ ಇರ್ತೈತಿ. ಅದ್ ಹೆಂಗಿರ್ತಾಗ್ರಿ, ಜೀವನ ಮುಕ್ತ ಮಹಾತ್ಮ ಇದ್ದಂಗ ಸಿದ್ಧಾರೂಢಂತವ್ರು, ಶಿವಾನಂದ ಅಂತವ್ರು, ಬಸವನಂತವ್ರು, ನಮ್ದು ಅಹಮ್ಮಂತವ್ರು, ಜಗತ್ತಿನ ಜನ ಏನೆಲ್ಲ ಅಂದಾಗಿ ಆಕೆ ಸಡ್ಲ ಬಿಟ್ಟಿದೆ ಕೆಲವು. ಯಾಕೆ ಸಾಧನೆ ಅವಸ್ಥೆಯಲ್ಲಿ ಇರ್ತಾರ ಅವ್ರೆಲ್ಲರೂ ಹಿಂದ್ ಸರಿತಾರೇನ್ರಿ? ಆಯ್ನ ಮುಂದ್ ಹೊಂಟಿದ್ರಪ್ಪ ನಾಯಿ ಬರತಾವ ಅಂದ್ರೆ ಆಯ್ನ ಹಿಂದ್ ಸರೋದು ಬರುದಿಲ್ಲ. ಅದ್ರ ಧರ್ಮ ಏನೈತ್ರಿ? ಮುಂದಕ್ಕ ಹೋಗ್ತೈತಿ. ಅದ ಮುಂದಕ್ಕೆ ಹೋಗೋದು ಹೆಂಗ ಅದ್ರ ಧರ್ಮ ಅನ್ನಲ್ಲ. ಅದಕ್ಕಾಗಿ ಅಂತ ಸರ್ವಜ್ಞ ಅನ್ನಂಗ ಈ ಗುರು ಅಧ್ಯಾತ್ಮದ ಸಾಧನೆಯಲ್ಲಿ ನಡೆದವ್ರಿಗೆ ಜಗತ್ತಿನ ಜನ ಹಂಗೋತಾರೆ ಹಿಂಗೋತಾರೆ. ದಾನ ಬಿಟ್ಟಿಲ್ಲ. ಗಂಡನ ಜೊತೆ ಅಧ್ಯಾತ್ಮವನ್ನು ಪ್ರಚಾರ ಮಾಡ್ತಾ ಹೋಗುವಾಗ ನೀ ನಿಜವಾದ ಆಕಿ ಗಂಡನ ಕೇಳಿ ಗ್ಯಾರಂಟಿ ಮಂದಿ ಅಂತವ್ರಿಗೆ ಬಿಟ್ಟಿಲ್ಲ. ಇನ್ನು ನಮ್ಮನ್ ಬಿಡ್ತಾರೆ, ಬಿಡ್ತಾರೆ ಬಿಡುದಲ್ಲ. ಆಕಿ ಕೇಳ್ತಾ ಇದಾರೆ, ನಿನ್ನ ಗಂಡ ಅನ್ನೋದಕ್ಕೆ ನಮ್ಗೆ ಏನಿರ್ಬೇಕು, ನಮ್ಗೆ ಪ್ರಮಾಣ ತೋರಿಸ್ಬಿಟ್ಟಿರ್ತಾರ ಅವ್ರು. ಏನು ಪ್ರಮಾಣ ರೀ? ಕಲ್ಲಿನ ಬಸವನ್ನ ಬೇಕು ತಿನ್ನಿಸ್ಬಿಟ್ಟ ನೋಡ್ರಿ. ಅಟ್ಟಾರ ನಮ್ಮನ್ನ ಕಾಡಿಲ್ಲ ಅಂತನ್ನ ಕಲ್ಲಿನ ಬಸವನ್ನ ಕಬ್ಬು ತಿನ್ನಿಸ್ಬೇಕಂತಾರ ಆಕಿಗೆ. ಆಕಿ ಕಬ್ಬು ತಂದು ಮುಂದಿಟ್ಟಾರ ದಾನಮ್ಮದೇವಿ ನೋಡ್ರಿ. ಪಾರ್ವತಿ ಅವತಾರ ಅಂತ ನಾವು ಪೂಜೆ ಮಾಡತ್ತೇವ. ಈ ಜನ ಇದ್ದರಿ ಇವರು ತನ ಕಾಡ್ತಾರೋ ಸಾಯನ ಪೂಜೆ ಮಾಡ್ತಾರ. ಹೆಚ್ಚ ಇವರು ತನ ಮಹಾತ್ಮರು ಬೆಲೆ ಗೊತ್ತಾಗುದಿಲ್ಲ. ನಮ್ಮ ಭಾರತ ದೇಶದ ಪದ್ಧತಿ ಇವರು ತನ ಎಟ್ಟ ಕಾಡ್ಯಾರ ನಮ್ದ, ನಮ್ಗೆ ಎಷ್ಟ ಕಾಡ್ಯಾರ ನೋಡ್ರಿ. ಕೇಳ್ತಾ ಇದಾರೆ, ನೀ ಅಕ್ಕಿ ಅನ್ನೋದು ಏನ್ ಗ್ಯಾರಂಟಿ ಅಂತ ಕೇಳ್ತಾ ಇದಾರೆ. ಈ ಕಡೆ ಬನ್ನಿ, ಸರಿ ಲಕ್ಷ್ಮಿ ಕಡೆ ಬರೀ ಕಡೆ ಒಂದ್ಸರಿ ಕೇಳ್ತಾ ಇದಾರ ಅವ್ರು. ಆ ಗಂಡ ನೀ ಅಕ್ಕಿ ಅವನಿನ ಗಂಡ ಆಗಿದ್ದಂದ್ರೆ ಏನ್ ಮಾಡ್ಬೇಕು? ಕಬ್ಬಿನ ಬಸವನಿಗೆ ಕಲ್ಲಿನ ಬಸವನಿಗೆ ಕಬ್ಬು ತಿನ್ನಿಸ್ಬೇಕು ಅಂದ್ರು. ಕಬ್ಬು ತಂದು ಒಗಿತಾ ಇದಾರೆ. ಸೋಮನಾಥನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಪರಮಾತ್ಮನಿಗೆ ಲಿಂಗಪ್ಪನಿಗೆ ಬೇಡ್ಕೊಳ್ತಾ ಇದ್ದಾರೆ. ನನ್ನ ನಿಜವಾದ ಗಂಡ ಸೋಮನಾಥನ ಅದಾನ. ಆದ್ರೆ ಜಗತ್ತಿನ ಜನ ಹೀಗೆ ಮಾತಾಡ್ತಾ ಇದ್ದಾನೆ. ನಾನು ಇಲ್ಲಿ ಕಲಿತರ ಪತಿವ್ರತ ಧರ್ಮವನ್ನು ಪಾಲನೆ ಮಾಡಿದನು. ಗಂಡನೇ ನನ್ನ ಸರ್ವಸ್ವಂತ ತಿಳಿದನು.
ಆದರೂ ಸಹಿತ ನನಗೆ ಇಂಥ ಸಂದಿಗ್ಧ ಪರಿಸ್ಥಿತಿ ಅನ್ನೋದ್ರ ಒಳಗ ಬಸವಣ್ಣ ನೀನ ನೋಡು, ನನ್ನ ಸೋಮನಾಥನೇ ನನ್ನ ನಿಜವಾದ ಪತಿ, ನಾವು ನನ್ನ ನಿಜವಾದ ಸತಿ, ನೀನ್ ಮಾಡು ಎದ್ದು ನಿಂತ ಕಬ್ಬು ತಿನ್ನು ಅಂತ ಹೇಳಿ ಬಸವನ ಕೈ ಮುಗಿದು ನಡ್ಕೊಂಡಾಗ್ರಿ ಕಲ್ಲಿನ ಬಸವನ ಎದ್ದು ಕಬ್ಬು ತಿನ್ಬೇಕಾಗಿತ್ತಂದ್ರ ಮಹಾತ್ಮರಲ್ಲಿ ಅಂತ ಸಾಮರ್ಥ್ಯ ನಾವೇನ್ ಮಾಡ್ತೇವ್ರಿ? ಇದ್ದು ಮಹಾತ್ಮರ ಕಿಮ್ಮತ್ತಿಲ್ಲ, ಇಲ್ಲದ ದೇವ್ರು ಏನ್ ಮಾಡ್ತಾ ಇದ್ರು? ಕೈಯನ್ನು ಮುಗಿತಾ ಇದ್ರು ಪುಣ್ಯಾತ್ಮರೇ. ಆ ದಾನ ಮಾಡ ದೇವ್ರ ಆಗ್ಬೇಕಾಗಿತ್ತು ಅಂದ್ರೆ ತುಸು ತ್ರಾಸ ಆಗಿತ್ತು ಅಂದ್ರೆ ನೀವು ಅದಕ್ಕಾಗಿ ಮಾದೇವಕ್ಕ ಅಂತ ಇದ್ದಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದಳೆ ಅಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಹಂಚಿದಳೆ ಅಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಳೆ ಅಂತಯ್ಯ. ಚನ್ನಮಲ್ಲಿಕಾರ್ಜುನ ಲೋಕದಲ್ಲಿ ಹುಟ್ಟಿರದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನಸ್ಸಿನಲ್ಲಿ ಕೋಪವ ತಾಳಲಾರದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಬೆಟ್ಟದ ಮ್ಯಾಗ ಅರಣ್ಯದಾಗ ಒಂದು ಮನೆ ಮಾಡಿದವ್ರಿ, ಅಲ್ಲಿ ಮೃಗಗಳು ಬರ್ಬೋನಲ್ಲ, ಅವ್ ಬರಬಾರ್ದಂದ್ರೆ ಹೆಂಗ್ರಿ? ನೀನ ಅಲ್ಲೇ ಮನೆ ಮಾಡಿದಿ, ನಿನ್ಗ ಮೃಗಗಳ ಅಂಜಿಕೆ ಇರ್ಬಾರ್ದಾಗಿತ್ತಂದ್ರೆ ಅಲ್ಲಿಂದ ಮನೆ ಬಿಡ್ಬೇಕು. ನೀನ ಬಿಟ್ರೆ ಮತ್ತೆ ಬೇರೆ ಕಡೆ ಹೋಗಿ ಇರುವನಲ್ಲ, ಎಲ್ಲಿ ಹೋಗಿದಿ ನೀನ? ಎಲ್ಲಿ ಹೋಗಕ್ ಸಾಧ್ಯ ಅದರಿ? ಅದಕ್ಕೆ ಹೇಳ್ತಾರ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದಳೆ ಅಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಹಂಚಿದಳೆ ಅಂತಯ್ಯ. ಈಗ ಬಳಸಲ್ದಾರಪ್ಪ ಬೇಸಿಗೆ ಆರಾಮಿದ್ರಿ ಅವ್ರ, ನಾವ್ ಟ್ಯಾಂಕರ್ ಹಾಕಿ ಹೊಂಡಿಕೊಂಡು ನೀರು ತುಂಬಿಕೊಂಡಿದ್ವಿ. ಈಗ ಅವ್ರಿಗೆ ಎಷ್ಟು ತ್ರಾಸ ಬಂದೈತಲ್ರಿ ನೀವು? ಯಾಕೆ ಅಲ್ಲೇ ಜಾಗದವರು ಅವ್ರಿಗೆ ತ್ರಾಸ ಬರುದನ್ನರ್ಲೇ ಅದ ಹೆಂಗು ಹಂಗ ನಾವು ಹೇಳ್ತಾ ಇದ್ರ ಮಹಾದೇವಕ್ಕ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತ್ಯಾಗ ಮನಿ ಅದಾವೆ, ಉಳ್ಳಾಗಡ್ಡಿ ಹಿಂಗಂದು ಕಾಯಿಪಲ್ಲೆ ಇದಾವ, ಹಿಂಗನ್ನ ಮಸಾಲೆ ಹಿಂಗನ್ನ ಅನಾವ. ಯಾಕೆ ನಿನ್ನ ಮನಿನ ಅಲ್ಲೇ ಐತೆ ಹೆಂಗು? ದೃಷ್ಟಾಂತವನ್ನ ಕೊಟ್ಟು ದ್ರಾಷ್ಟಾಂತವನ್ನ ಹೇಳ್ತಾ ಇದ್ರ ಮಹಾದೇವಕ್ಕ. ಲೋಕದಲ್ಲಿ ಹುಟ್ಟಿದ ಬೆಳಕಿಗೆ ಜಗದಾಗ ಹುಟ್ಟಿದ್ವು ಅಂದ್ರ ಯಾರು ಚಲೋ ಅನ್ನೋರು, ಯಾರು ಸುಮಾರು ಅನ್ನೋರು. ಚಲೋ ಅನ್ನೋದಾಗ ನಾವ್ ಹಿಗ್ಬಾರ್ದು, ಇದಕ್ ನ್ಯಾಯ ಲಕ್ಷಣ. ಅವ್ರು ಸುಮಾರು ಅಂದಾಗ ನಾವು ಹೋಗಬಾರ್ದು. ಯಾಕೆ ಸಿದ್ಧಾರ್ಥ ರಾಜ ತೆಲಿನ ಬೆಂಕಿಟ್ರು ನಾವು ಅಂತ ಸಂಪ್ರದಾಯ ನಮಗ. ಯಾರೇನಾರ ಅಂದ್ರ ನಾವಿನ್ನು ಅನ್ಸ್ಬೇಕಂತ ದಡ್ಡ ಬಿದ್ರು ನಮಗಿಲ್ಲ. ಯಾಕ್ರಿ? ಒಂದು ಕಲ್ಲಿನ ಮ್ಯಾಗ ಮೂರ್ತಿ ಕಟ್ಟಿ ಬಿದ್ದು ಮೂರ್ತಿ ಏನಾಗ್ತೈತ್ರಿ? ಅದಕ್ಕೆ ದಡ್ಡ ಬೀಳ್ತೈತಿ ಅದ. ಹಂಗೆಲ್ಲಾ ಸಹನ ಮಾಡ್ಕೊಂಡ್ ಏನಾಗೈತಿ ಅಂದ್ರೆ ಅದು ರೂಢಿ ಆಗ್ಬಿಟ್ಟೈತಿ. ನಾವ್ ಮಾತ್ರ ಅಧ್ಯಾತ್ಮದಲ್ಲಿ ದೃಷ್ಟಿಯಿಂದ ನಾವೇನ್ ಹಿಂದೆ ಸರಿಯಾಗಲ್ಲ. ಯಾಕಂದ್ರೆ ದಾನಮ್ಮ ಸಾಕ್ಷಿಯಾಗಿ ಬರ್ಕಾತನು, ನಾ ಹೆಂಗ್ ಬರ್ತಿದನು ಏನ್ ಬರ್ತಿದನು ಆ ದಾನಮ್ಮ ಗೊತ್ತಾ, ಮಲ್ಲಯ್ಯ ಗೊತ್ತಾ. ನಾ ಅಂತ ಹೊಡೆದ್ ಹೇಳೋದಿಲ್ಲ. ಯಾಕೆ ಹೊಡೆದ್ ಹೇಳಿದ್ರೆ ನಿಮ್ಮಂತ ತಿಳಿ ಮಾತು ಅಲ್ಲ. ನಾ ಇಲ್ಲಿ ಹೆಂಗ್ ಬಂದೀನಿ, ಇಲ್ಲಿ ಬಂದಿ ನನ್ಗೆ ಏನಾಗೈತಿ, ನಾ ಹೆಂಗ್ ಬರ್ತಿದನು, ನಾ ಯಾವ ರೀತಿಯಾಗಿರೋನು, ನಾನು ಸುಖಾನು ಆಗೈತಿ ದುಃಖಾನು ಆಗೈತಿ. ನಿನ್ನೆ ನೋಡ್ರಿ ಒಂದ್ ಮಠ ಹಸ್ತನತೆ ನೋಡ್ಕೊಂಡು ನಾನೇನ್ ಕಡಿಮೆ ಇಲ್ಲ ಮಠಗಳು ಕರ್ನಾಟಕದಾಗ. ಯಾಕೆ ಇಲ್ಲಿ ಬಂದಿದ್ರು ನಮ್ಮ ಜಾಗದಾಗ ಏನಿದ್ರು ಇಲ್ಲೇ ಬದುಕಬೇಕು ಅನ್ನೋದು ಒಂದು ಸಮಾಧಾನ. ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ಪಟ್ಟಣದಿಂದ ಒಂದು ಮಠ ಬಂದೈತೆ. ನಮ್ಗೆ 3 ಎಕರೆ ಆಸ್ತಿ ಐತೆ. ಇದ್ರ ಲೊಕೇಶನ್ 3.5 ಕಿಲೋಮೀಟರ್ ಆಗೈತೆ. ಅಂದ್ರೆ ಇಲ್ಲಿಂದ ನಮ್ಮ ಊರಾಗಿಂದ ಆ ಶಿಕಾರಿಪುರಕ್ಕನ ಎಕರೆ 10,000 ಬರೀ ಎಣ್ಣೆ ಖರ್ಚಾಗಿ. ನಾನು ಒಂದೇ ಅಲ್ಲೇ ವಾದ್ನಿ, ಅಲ್ಲೇ ನನ್ನ ಶರೀರ ಹೋಗ್ತಾನೋ ನೀವೇ ನಾವು ಮಣ್ಣು ಬಿಡಾಕ್ ಬರ್ಬೋದು. ಯಾಕೆ ಅಷ್ಟು ದೂರ ಐತ್ರಲ್ಲ, ಅಲ್ಲಿಂದ ಒಂದು ಮಠ ಬಂದೈತಿ ನನಗೆ. ಯಾಕ ಮಹಾತ್ಮರು ಏನೂ ಕಡಿಮೆ ಇರುವುದ್ರಿ, ಅವ್ರೆಲ್ಲ ಬ್ಯಾಡತ್ತ ಬಿಟ್ಟಿರ್ತಾರ. ನಮ್ಗೆ ಅನ್ಸೈತಿ ಅವೇನು ಬಂದ್ಬಿಡ್ತಾವು ಅವಕ್ಕೆ ಅಂತ ನಮಗ್ ಭ್ರಾಂತಿ ಆಗಿರ್ತೈತಿ. ಅವ್ರು ಇಲ್ಲದಕ್ಕ ಅಲ್ಲ ಒಳ್ಳದಕ್ಕ ನೀವೇ ಹುಡ್ಕೊಂಡು ಹಚ್ಚಿರಿ ನೋಡಿ ಕೇಳಿ. ಮೆಟ್ಟಗುಡ್ದಾಗ ಸಿದ್ದಾಳು ಮಠ ಐತೈತೆ. ಈಗ ಸದ್ಯ ಬಂದ್ರೆ 3 ಎಕರೆ ಆಸ್ತಿ ಐತಿ, ನೀ ಆರಾಮಿಲ್ಲ ನಾನು ಇಲ್ಲೇ 1 ಎಕರೆ ತಗೊಂಡ ಏನು ಬರ್ಗುಲ್ಯ ಅಂತ. ಅಂದ್ರೆ ಏನ್ರಿ ಮಹಾತ್ಮರಿಗೆ ಎಲ್ಲೂ ಕಡಿಮೆ ಇರುವುದಿಲ್ಲ. ಯಾಕಂದ್ರೆ ಒಂದೊಂದು ಜಾಗದ ಮಹಿಮ ಇರ್ತಾರೆ. ಮತ್ ನಾ ಇಲ್ಲಿ ಬಂದು 20 ವರ್ಷ ಆಯ್ತು, ನಿಮ್ಗೂ ಗೊತ್ತೈತಿ ನಮ್ಮ ಸ್ವಭಾವ. ನಾವು ಊರಾಗಿ ಅವ್ರಿಗೆ ಯಾರು ಕಾಡಿಲ್ಲ, ಯಾರು ಗೆದ್ದಿಲ್ಲ, ಯಾರು ಗೆದ್ದಿಲ್ಲ, ಯಾರು ಕೊಟ್ಟರು ಪ್ರೀತಿಲೇ ತೊಗೊಂಡ್ ಬರ್ತಾನೆ, ಇವಾಗ ಬ್ಯಾಡ ಅಂತ ಇಟ್ಟು ಬರ್ತಾ ಇದ್ದೀನಿ. ನಾವು ಹಂಗೆ ಬದುಕಿದವ. ಅದಕ್ಕಾಗಿ ಗುರು ಪೂರ್ಣಿಮಾ ಕಾರ್ಯಕ್ರಮ ಯಾಕೇನೇ ಅಂದ್ರೂ ಸಹಿತ ಎಲ್ಲರೂ ನಮ್ಮವ್ರನ್ನಲ್ಲ. ನಾವು ಸಿದ್ಧಾರೂಢಿಗೆ ವಿಷಯ ಹಾಕಿರ್ತದೆ, ಸಿದ್ಧಾರೂಢಿಗೆ ಗೊತ್ತಾಯ್ತಲ್ಲ ವಿಷಯ ಹಾಕ್ತಿದ್ವಿ. ವಿಷಯ ಹಾಕಿರೋದು ವಿಷಯ ಹಾಕೋತಾಳ ಇಲ್ಲ, ಇದು ನನಗೆ ತಿನ್ಸಿದಾಗ ಯಾರಿಗೂ ತಿನ್ನಿಸ್ಬೇಡ ಅಂದ್ರಿ ಸಿದ್ಧಾರೂಢ. ನನಗೇನು ತಿನ್ಸಿದಿಲ್ಲ ಸಾಕ, ಇದನ್ನೆಲ್ಲರೂ ತಗ್ಗತ್ತದ ಹುಡುಗಿ ಅಂದ್ರೆ ಸಿದ್ಧಾರೂಢ ಗೊತ್ತಾಗಿತ್ತು. ಆಕೆಗೆ ಯಾಕೋ ತುಸು ಬಂಗಾರ ಕೊಟ್ಟು ನನ್ನ ವಿಷಯ ಹಾಕಿದ್ವಿ.
ಇಂಥವ್ರು ಇರ್ತಾರೆ ಜಗತ್ತ. ಯಾರು ಹೋಗಿ ಸ್ವಾರ್ಥ ಐತ್ರಿ ಅವ್ರೆಲ್ಲರೂ ಮಾತ್ಕೊಂಡು ಕರೆಯದಾರ. ಅದು ಬರುತ್ತಡ ಇಲ್ಲದ ಗೊತ್ತಾತ್ರಿ ಸಿದ್ಧಾರೂಢಿಗೆ ಆಯ್ತ್ರಿ ವಿಷಯ. ಗಂಟ್ಲು ಆಯ್ತು, ಕಣ್ಣು ಕೆಂಪಾಯ್ತು, ಮೇಲೆಲ್ಲ ಗುಳ್ಳೆದ್ದು ಎಲ್ಲಾದ್ರು ಸಿದ್ಧಾರೂಢಿಗೆ ಎಲ್ಲ ಭಕ್ತರು ತಾನೆ ಅವ್ರ ಕಾಲ ಇವರಾಗ ನಮಸ್ಕಾರ ಮಾಡೋರು. ಅವರು ಬಂದು ಬರುತ್ತಡ ಇಲ್ಲ ಹಿಂಗ್ಯಾಕ್ತಿತ್ತು ಅನ್ನೋ ಇಲ್ಲ ಅನ್ನೋ ಶರೀರದ ವಿಷಯ ಐತಿ. ಯಾರು ಹಾಕಿದ ಹೇಳತ್ತಾವ ಆಕಿನ ಬಿಡುದು. ನಿಮ್ಗೆ ಹೆಂಗ ಹೋಳಿಗೆ ತುಪ್ಪ ಉಣ್ಸನ ಆನಂದ ಆಗ್ತಿದ್ರಿ, ಆಕಿ ವಿಷಯ ಹಾಕನ ಆನಂದ ಆಗೈತಿ. ಇಲ್ಲ ಚಿಂತೆ ಮಾಡ್ತೀರ ಎಲ್ಲ ಮೇಲೆಲ್ಲ ಗುಳ್ಳೆತ್ತೀವಿ, ಮೇಲೆಲ್ಲ ಉಳಿತು, ಗಂಟೆಲ್ಲ ಉಗಿತು, ಕಣ್ಣೆಲ್ಲ ಕೆಂಪು. ಆಗ ಸಿದ್ಧಾರೂಢ ಅಂತಾರೆ, ಅಪ್ಪ ಇಂಥ ಹೆಣ್ಮಕ್ಳೆಲ್ಲ ಓಡಾಡಿ ಅಳಾಕತ್ತರಿ. ಸಿದ್ಧಾರೂಢನ ಕೂತಿದ್ದಾರೆ, ಅಪ್ಪ ನೀನು ಉಳಿದ್ರು ನಿಂಗೇನಾರ ಯಾರು ನಾವೇ ಮಾಡ್ಬೇಕು ಗ್ರಾಂಡೆಲ್ಲ ಓಡಾಡಕತ್ತರಿ. ಯಾಕಂದ್ರೆ ಎಷ್ಟೋ ಮಂದಿ ಗುರುವಿಗೆ ಆಗಿ ತಮ್ಮ ಆಯುಷ್ಯವನ್ನು ಇರ್ತಾವ ಜಗತ್ತಿನಾಗ ಆಗಿದ್ರಂತ ಈಗೂ ಅದಾರ. ಈಗೂ ಅದಾರ ನಮ್ಮಂತ ಅವ್ರಿಗೆ ಎಲ್ಲರೂ ಹಂಗಾರ ಆಗುದಂಗಿರಿ. ಆದ್ರೂ ಮುಂದೆ ಎಲ್ಲರೂ ಓಡಾಡಕತ್ತ ಹೇಳಕತ್ತು. ಸಿದ್ಧಾರೂಢ ಬಲ್ಲಿ ಬಂದರು. ಬಂದು 21 ದಿವಸ ನಮ್ಮ ರೂಮಿನ ಬಾಗಿಲ ತೆಗಿಬೇಡಿ, ಎಲ್ಲರೂ ಜಪ ಮಾಡ್ಕೊಂಡು ಓಂ ನಮಃ ಶಿವಾಯ ಅಂತ ಅನ್ಕೋತಾರೆ. ಎಲ್ಲರೂ ಏನು ಮಾಡಿ ಒಳಕೊಂಡ್ರಿ. 21 ದಿವಸ ಏನಾಗ್ತೈತಿ ನಮ್ಮ ಎಲ್ಲರೂ ಊಟ ಬಿಟ್ರಿ, ನೀರು ಬಿಟ್ರಿ, ಎಲ್ಲರೂ ಓಂ ನಮಃ ಶಿವಾಯ ಜಪ ಅನ್ಕೋತ ಬಿಟ್ರಿ. 21 ದಿವಸ ಸಿದ್ಧಾರೂಢ ಎದ್ದವಣ ಏನು ಅದ ಅಂದ್ರೆ ಇವ್ರು ನೋಡಿಲ್ಲ ನಾವು ಅದೇ ಬಿಡ್ರಲ್ಲ. ಆಕೇನು ವಿಷಯ ಕುಡಿದ್ರು ಮರಿಗೆಲ್ಲ ಅಲ್ಲಿ ಬಾರ ಆಕಿಗೆ ಅಟ್ರ ಹುಚ್ಚಿದಾಗ ಮೇಲೆ ನೋಡ್ಲೆಲ್ಲ ಸಿದ್ಧಾರೂಢ ಕಾಣಾಕ್ತಿದ್ವಿ. ಸಿದ್ಧಾರೂಢ 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 ಹಾಕಿದ ಓದು ತಡ ಇಲ್ಲ. ಹಸಿ ಇರ್ಲಿ ವಿಷಯ ಹಾಕಿದಿತ್ತು. ಇದು ಮಗ ಬೇಯತ್ತಿದ್ದು ಅಂತ ಮಾತು ವಿಷಯ ಹಾಕಿದ್ವಿ. ನೀವೇನು ಸುಖ ಆಗ್ತಿರತ್ತೇಳಿ ಮಗ ಬೇಯತ್ತಿದ್ದ ಹೋಗಿ ಮಧ್ಯ ಅಂತ ಹೇಳಿದ ಮೈಬೇಡ ತಾಯಿ ಎಲ್ಲ ಹಾಕಿ ಇಲ್ಲಪ್ಪ ನಿನ್ನಂತವ್ರ ವಿಷಯ ಹಾಕಿದ್ರೆ ಆಕಿ ತಾಯಿ ಅನ್ನೋದು ಆಕಿ ದೇವದಾಳನ್ನ ಇಲ್ಲ ಇರುತನ ವ್ಯವಸ್ಥೆ ಮಾಡು, ಆಕೆನ ಬಾರಿಸ್ ಗೊತ್ತಿಲ್ಲ ಅಂತ ಏನ್ ಮಾಡಿದ್ರು. ಮೇಲೆಲ್ಲ ಹೋಗುತ್ತೆ ಚೂರ್ಮಾಶ ಮಂತ್ರವನ್ನ ಹಾಕಿ ಮನೆಗೆ ಬಂದಿರತ್ತ ಪುಣ್ಯ ಹಾಕ್ತಾರೆ. ಅಂತ ಸಂಪ್ರದಾಯ ನಾವು ಬೆಳೆದಾರ ಅನ್ಬೇಕೆ ನಾವೇನಾರ ಇವತ್ತು ಸುಮಾರು ಇರ್ಲಿ ಚಲೋ ಇರ್ಲಿ ಎಲ್ಲರೂ ಚಲೋ ಇರ್ಲಿ ಅನ್ನೋದು. ಸರ್ವೇ ಜನ ಸುಖಿನೋ ಅಂತ ಯಾಕೆ ನಾವು ಶಾಪ ಕೊಟ್ಟ ಅವ್ರ ಕರ್ಮ ಅವ್ರನ್ನ ತಿತ್ತೈತಿ. ಯಾರು ನಮ್ಮನ್ನ ಕಾಡ್ತಾರಲ್ಲ ಅವ್ರ ಕರ್ಮ ಅವ್ರನ್ನ ತಿತ್ತಾ ಇದಾವ. ಎಲ್ಲ ನೋಡ್ರಿ ನಿನ್ನೊಬ್ರಿಗೆ ಎಣ್ಣೆ ಏನ್ರಿ ಕರೆ ಮಂದಿಗೆ ಏನಿಲ್ಲ ಅಂತ ಯಾವ್ದು ಡೂಪ್ಲಿಕೇಟ್ಗೆ ಯಾರು ಕಾಣೋದಿಲ್ಲ ಅಂತ. ಡೂಪ್ಲಿಕೇಟ್ಗೆ ಯಾರು ಏನು ಮಾಡೋದು. ಒರಿಜಿನಲ್ ಯಾವ ಅದನ್ನೇ ಏನು ಅದಕ್ಕೆ ತ್ರಾಸ ಕೊಡ್ತೈತಿ ಜಗತ್ತ. ನೋಡು ಈ ಬಂಗಾರ ಏನೋ ನೋಡ್ರಿಲ್ಲ ಕಾಸುದು ಕಾಯುದು ಬಡಿದು ಮಾಡ್ತಾರೆ. ಕಬ್ಲಿಕ್ಕೆ ಯಾರು ಮಾಡ್ತಾರೆ ಮಾಡೋದಿಲ್ಲ. ನಾ ತಿಳ್ಕೊಂಡ ನಂಗೆ ಇಷ್ಟೆಲ್ಲ ತ್ರಾಸ ನಡವೈತೆ ಅಂದ್ರೆ ನಾ ಹಿಡಿದು ಹಾಕಿ ಚಲೋ ಐತೆ ಕೇಳ್ತಾನೆ. ಹಿಡಿದು ಹಾಕಿ ಚಲೋ ಐತೆ ನಮ್ದೇನೋ ಸ್ವಾರ್ಥಿವ್ರಿ. ಇಲ್ಲ ನಮ್ಮ ಮನೆ ಕಾರ್ಯಕ್ರಮ ಮಾಡಿದ್ವಿ ಏನ್ ಮಾಡಿದ್ವಿ ಎಲ್ಲಿದ್ದಾರೆ ತಂದು ಎಲ್ಲಿರ ಬಡ್ದು ಇಲ್ಲಿ ಹಾಕಿದ್ವಿ. ನಮ್ಮವ್ರು ಯಾರು ಮಂದಿ ತಿಂದ್ರೆ ಎಲ್ಲೋ ಮಾಡೋದು ಯಾರ ಸಲುವಾಗಿ ಇಲ್ಪ ಅವ್ರ ಮಂದಿ ಬರ್ತಾರೆ ಎಲ್ಲ ತಗೊಂಡು ಹೋಗ್ತಾರೆ. ಅದರೇ ಐತಿ ಅಲ್ಲಿಂದ ತರೋದೈತಿ ಹಿಂಗೆ ಹಾಕೋದೈತಿ ಇಟ್ಟೈತಿಲ್ರಿ. ನಂದೇನೈತ್ರಿ ಬಿಳಿ ಸೀರೆ ಉರುಗಾಟ್ರ ದ್ರಾಕ್ಷಿ ನಾ ಏನಾರ ಇಟ್ಕೊಂಡು ಏನ್ ಮಾಡಿರ್ತಾರೆ ಈ ಊರಿಗೆ ಮಾಡಕ್ಕಿಲ್ರಿ. 15 ಲಕ್ಷ ಆಸ್ತಿ ತಗೊಂಡೆ ನನ್ನ ಹೆಸರೇ ಮಾಡ್ಕೊಂಡು ಬರ್ತಿದ್ದಿಲ್ಲ. ನಾ ಸಂಸ್ಥಾ ಹೆಸರೇ ಮಾಡಿದ್ರು. ಸಂಸ್ಥಾ ಹೆಸರೇ ಮಾಡ್ಬೇಕಾದ್ರೆ 2 ಲಕ್ಷ ಬರ್ಬೇಕ್ರಿ. ನನ್ನ ಹೆಸರೇ ಮಾಡೋದಾರ ಅಟ್ಟ 30,000 ಬರ್ತಿದ್ರು. ಸಂಸ್ಥಾ ಹೆಸರೇ ಮಾಡ್ಬೇಕಾದ್ರೆ 180 ಬರ್ಬೇಕ್ರಿ. ಅವನಿತ್ತು ಬಂಗಾರ ಎಲ್ಲ ಬ್ಯಾಂಕ್ನ ಹೋಗುತ್ತಾನ 5 ತೊಲೆ ಬಂಗಾರೆಲ್ಲ ಪ್ರಸಂಗ ಆಗ್ಯಾರ ಅವ್ರು ನಮ್ಮವ್ರು ಹೋಗ್ತಾವ್ರಿ. ಆದ್ರೆ ನಮ್ಮವ್ರು ಅನ್ಬೇಕಿಲ್ಲ. ದೂರ ನಿಂತ ಹರಾರಣ್ಣವ್ರು ಬಾಳ ಮಂದಿ ಅದಾರಿ. ಕಿಚ್ಚ ಯಾರು ಈಗ ನೀವು ಬರ್ತಾರೆ ನಿಮಗೆ ಹೇಳಿದನಿಲ್ಲ. ನಿಮ್ಮನ್ ಬಿಟ್ಟು ಎಲ್ಲ ಬೇಡವ್ರು ಬರ್ತಾರಲ್ಲ ಬರುದಿಲ್ಲ ಅವ್ರೆ. ಯಾಕ ನನ್ನ ಬಗ್ಗೆ ನಿಮ್ಗೆ ಏನ್ ಭಾವನೆ ಐತಲ್ಲ ನಿಮಗ ಅಟ್ಟ ಗೊತ್ತಿಲ್ರಿ. ಈಗ ಅವ ಅಂತಾರ ಅವ ಕಾಣ್ತಾನ ಮಾತ. ಈಗ 5 ತೊಲೆ ಬಂಗಾರ ನೀವು ಮುಗಿತೀರ ಇಲ್ಲ ಹೊರಗಿನ ಯಾರು ಅನ್ಸ್ಕೊಳ್ರಿ. ಬರ್ದೇ ಒಂದು ಮಾತಂದ ಅಕ್ಷರ ನಾವು 3 ತಿಂಗಳು 6 ತಿಂಗಳು ಖುಷಿ ಹಿಡ್ಸ್ಕೊಂಡ್ರೆ ಭಾಳ ಬಂದಿರ 3 ದಿವಸ ಉಪವಾಸ ಇದ್ದೀವಿ ನಾವು ಮನೆಯೊಳಗೆ. 3 ದಿವಸ ಉಪವಾಸ ಇದ್ದೀವಿ. 3 ದಿವಸ ಉಪವಾಸ ಇದ್ರೆ ಅವ್ನ ಕನಿಷ್ಠ ಮಂದಿ ನಾವು ಮನೆ ಮುಂದೆ ಭಿಕ್ಷೆ ಬೆಳತೀನಿ. ಅವ್ನಿಗೆ ಗೊತ್ತಾಗಿ ಎಲ್ಲಿಂದ ಬರ್ತೇ ಒಂದು ಮಾತಂದ ಏನ ನಮ್ಮ ಪಾಲಿ ಒಂದು ರೊಟ್ಟಿ ಬಂದ್ರೆ ಅರ್ಧ ನೆನ್ಕೊಡ್ತೀನಿ ಅರ್ಧ ನಾಲ್ಕು ತಂತೆ 20 ವರ್ಷ ಪಾಲಿಸಿ 20 ದಿವಸ ಬಂದ್ ಅಲ್ಲಿಗೆ ಸರ್ ಬಾಳ್ ಮಾಡಿದ 20 ವರ್ಷ ಯಾರು ನೋಡ್ತಾರೆ? ಏನು ಬೇರೆ ಅತ್ತಂಗೆ ಯಾರು ನೋಡುವಾಗ ಈಗ ನೋಡ್ತಾರೆ?
ಅವ್ರು ನೋಡಿ ಅವ್ರು ನಮ್ಮವ್ರನ್ನೇ ಅವರೇ ಹೊರಗಿನವ್ರು ಯಾಕಂದ್ರೆ ಅವ್ರು ನಮ್ಮವ್ರನ್ನ ಅದಾರು ನಮ್ಮವ್ರ ಹತ್ರ ನಾವು ತಿಳಿದವ್ರು ಅವ್ರು ತಿಳಿಲಿಲ್ಲ ಅಂದ್ರೆ ಏನ್ ಮಾಡಕ್ ನಾವು ಅವ್ರು ಅನ್ಬೇಕು ನಾವು ಅನ್ಬೇಕು ಅಲ್ಲ ಏನ್ ಅನ್ಬೇಕು ಅಲ್ಲಿ ಒಂದು ಆತ್ಮೀಯತೆ ಅನ್ನತಕ್ಕಂಥದ್ದು ಬೆಳಿತೈತಿ ಈ ಗುರುಪೂರ್ಣಿಮಾ ಅನ್ನತಕ್ಕಂಥದ್ದು ಇಟ್ಕೊಂಡು ಯಾಕಂದ್ರೆ ನಾವು ನಿಮ್ ಮುಂದೆ ಹೇಳೋಲ್ಲ ನಮ್ಗಾರ ಯಾರು ಹೇಳೋದು ನಿಮ್ ಮುಂದೆ ತೊಡ್ಕೋದ್ರಲ್ಲ ನೀವೇ ಇಲ್ಲಿ ಸಿಗ್ತೀರಿ ಇಲ್ಲ ನಿಮ್ ಕೆಲಸ ನೀವು ಹೋಗ್ತೀರಿ ಅದಕ್ಕೆ ಏನೋ ಭಾಳ ವಿಷಯ ಮಾತಾಡಿ ಯಾಕಂದ್ರೆ ಗುರು ಅನ್ನತಕ್ಕಂಥ ವಸ್ತು ಭಾಳ ದೊಡ್ಡದು ಅದ ಅವ್ರು ಏನ್ ಮಾಡಿದ್ರು ನಾವು ಸುಲಭಾಗಿರ್ತಿದ್ರಿ ಅವ್ರ ಜೀವನ ನಾವ್ ಏನ್ ಮಾಡೋ ಒಂದೇನ್ ಸ್ವಾರ್ಥ ಇರ್ತಿರ್ಲಿ ಹಂಗ ಅವ್ರ ಜೀವನ ಇನ್ನೊಂದು ಸುಲಭಾಗಿರ್ತದೆ ಅದಕ್ಕೆ ನಿಮ್ಮಂತವ್ರೆಲ್ಲ ಸಹಕಾರ ಕೊಟ್ಟು ಅವ್ರಿಗೂ ಜೀವನ ನಡೀತಿರ್ತೀವಿ ಮತ್ತೆ ನಾವು ಸಮಾಜದಾಗ ಬಟ್ ನಾವೆಲ್ಲ ರೀತಿ ಬರೋ ನಾವೇನು ಅದಕ್ಕೆ ಅಂಜು ಮಾಡ್ತಿಲ್ಲ ಅದಕ್ಕಾಗಿ ಏನು ಗುರುಪೂರ್ಣಿಮಾ ಅಂತಕ್ಕಂಥ ನಾಟಕ ಚಾಲು ಮಾಡಿ ಏನ್ 5 ಆಟ ಬಂದೈತಿ ಗುರು ಅಂತಕ್ಕಂಥ ವಸ್ತು ಬಹಳ ದೊಡ್ಡದು ಆಧ್ಯಾತ್ಮಿಕಕ್ಕೂ ಗುರು ಬೇಕು ಲೌಕಿಕಕ್ಕೂ ಗುರು ಬೇಕು ಗುರುವಿಂದ ಏನು ಸಹಿತ ಜಗತ್ತು ನಿಲ್ಲಿಸುವುದಿಲ್ಲ ಅಂತ ಗುರುಪೂರ್ಣಿಮೆ ನಿಮಿತ್ತಗಳು ಹಮ್ಮಿಕೊಂಡಿರತಕ್ಕಂಥ ಈ ಕಾರ್ಯಕ್ರಮ ಎಲ್ಲರೂ ನಿಮ್ಮ ಗುರುಗಳಿಗೆ ಇದಾರೆ ನಿಮ್ಮನ್ನು ಮಾತಾಡ್ತಾನೆ ಗುರು ಹೆಂಗೆ ಇರ್ತಿರಲ್ಲ ಅವನ ಮೇಗಿನ ನಂಬಿಕೆ ಕಡಿಮೆ ಮಾಡ್ಬೇಕು ಗುರುಗಳಾಗ್ಲಿ ಮಹಾತ್ಮರಾಗ್ಲಿ ಅವ್ರು ಏನಾದ್ರೂ ಬಿಟ್ಟಾಗುದಿ ಅನ್ನಿಸೋಣ ಮಾಡ್ತೀವಿ ಅವ್ರ ಕಯ ಮನೆ ಬಿಟ್ಟಿರ್ತಾರ ನೀವು ಒಂದ್ ತಿಂಗ್ ಮನೆ ಬಿಟ್ಟು ನೋಡಿದ್ರೆ ಸಂದೇಶಿ ಜೀವನ ನಾವು ಸ್ವತಃ ಮಾತಾಡೋದಿಲ್ಲ ಅವ್ರ ಕಯ ಮನೆ ಬಿಟ್ಟ ಬಂದಾರ ನೀವು ಒಂದ್ ತಿಂಗ್ ಮನೆ ಬಿಟ್ಟು ನೋಡ್ರಿ ನಮ್ಗೆ ಗೊತ್ತಾಗ್ತೈತಿ ಪರಿಸ್ಥಿತಿ ಹೆಂಗೈತಿ ಅಂತ ಒಂದು ನಿರಾಭಾರಿ ಜೀವನ ಅವ್ರಿಗೆ ಇರ್ತೈತಿ ಅವ್ರು ನಾವು ಹಾಕ್ಬೋದಿಲ್ಲ ನಾವು ಅವ್ರಿಗೆ ಹಾಕ್ಬೋದಿಲ್ಲ ಅದಕ್ಕಾಗಿ ನೋಡಿ ಯಾವ್ದೋ ಮಾತುಗಳಿರ್ಲಿ ಸಂತರಿರ್ಲಿ ಅವ್ರ ಮ್ಯಾಲ ನಂಬಿಕೆ ಭಕ್ತಿಯಲ್ಲಿ ಇರ್ಲಿ ನಿಮ್ಮ ಜೀವನ ಅನ್ನತಕ್ಕಂಥ ಪಾವನ ಆಗ್ತೈತಿ ಅವ್ರ ಮ್ಯಾಲ ನಂಬಿಕೆ ಇರೋದು ದೂರ ಸರಿದೆ ಗಪ್ಪು ಸರಿ ಏನು ಅನ್ನಕ್ ಹೋಗ್ತಾರೆ ಯಾಕೆ ಭಾಳ ಕೆಟ್ಟೈತ್ರಿ ಎತ್ತಿನಿಂದ ಕುಲಕ್ಷೇಮಿ ಒಬ್ಬ ಮಹಾತ್ಮನನ್ನ ನಿಂದ ಮಾಡುವ ಕುಲ ಅನ್ನತಕ್ಕಂಥ ಕ್ಷಯ ಇನ್ನೇನು ಅಮ್ಮಾರ ಹೇಳ್ತಾರ ತರ್ಕೊಳ್ತಾರೆ ಒಬ್ಬ ಮಹಾತ್ಮರನ್ನ ನೋಡ್ರೆ ಅವ್ರ ಜೀವನ ಪಾವನ ಆಗ್ತದೆ ಒಬ್ಬ ಮಹಾತ್ಮರನಿಂದ ಅವ್ರ ಅಲ್ಲದ ಸಲ ಮಾತು ಮಾತಾಡಿದ್ರೆ ಅವ್ರ ಜೀವನನೇ ಹಾಳಾಗ್ತದೆ ಜೀವನ ಹಾಳು ಮಾಡ್ಕೋಬೇಡ್ರಿ ನಿಮ್ ಸರಿತು ಹಿಡಿಯೋದಿಲ್ಲ ದೂರ ಗಪ್ಪಿಸ್ತಾರ ಇದೊಂದು ಏನದ ಅಂದ್ರೆ ಜೀವನದ ಒಂದು ಜಾಣ್ಮೆ ಅನ್ನತಕ್ಕಂಥದ್ದು ಅದಕ್ಕಾಗಿ ನಾವು ಹೇಳಿದ್ರೆ ಏನು ಅಂತ ಗುರುವಿನ ಸ್ಮರಣೆಯನ್ನು ಮಾಡೋಣ ಅಂತ ಗುರುವಿನ ನೆನೆಯುವುದನ್ನು ಉದಯ ಕಾಲದ ಎಚ್ಚರಿಕೆಗಳು ಮುತ್ತು ಗುರುಮೂರ್ತಿಗಳು ವೇಷನಂದರನ್ನು ಬರುತ್ತಾಗ ಗುರು ಅನ್ನತಕ್ಕಂಥ ವಸ್ತುನ ಪಾತ್ರ ಅದಕ್ಕಾಗಿ ಗುರುವಿನ ಸ್ಮರಣೆಯನ್ನು ಮೊದಲು ಮಾಡಂತ ಹೇಳ್ತಾ ಇದ್ದಾರೆ ಅಂತ ಗುರುಪೂರ್ಣಿಮೆ ಎಲ್ಲರೂ ಬಂದ್ರಿ ಗುರುಪೂರ್ಣ ಶೋಭೆಯನ್ನು ತಂದು ಪಟ್ಟಿ ಅಂತ ಹೇಳ್ತಾ ನಾನು ಅವರು ಖುಷಿಯನ್ನು ಮುಗಿಸ್ತಾ ಇದ್ದೇನೆ